ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೋಡ್ರಿ, ಇವತ್ತು ಸೋಮವಾರ ಬೆಳಿಗ್ಗೆ ಕರೆಕ್ಟಾಗಿ 11 ಗಂಟೆ ಆಗೈತಿ. ಎಷ್ಟು ಬೇಗ ಹೋಗಬೇಕು ಅಂತ ಅಂದ್ಕೊಂಡ್ರು 11 ಗಂಟೆ ಆಗೋಯ್ತು. ಎಲ್ಲಿ ಹೊಂಟೇನಪ್ಪ ಅಂದ್ರೆ ನಾನು ಆಲ್ರೆಡಿ ಹೇಳ್ದಂಗೆ ಈ ವಾರ ನಾನು ವರಮಹಾಲಕ್ಷ್ಮಿ ಹಬ್ಬ ಮಾಡತ್ತೇನೆ. ಹಂಗಾಗಿ ಸೀರೆ ತಂದಿಲ್ಲ. ಲಾಸ್ಟ್ ವೀಕ್ವರೆಗೂ ಫುಲ್ ರಶ್ ಸೀರೆ ಎಲ್ಲರೂ ಹಬ್ಬ ಮಾಡ್ತಾರಲ್ಲ, ಹಾಗಾಗಿ ರಶ್ ಇರ್ತೈತಿ ಅಂತ ಹೇಳಿ ನಾನು ಸೀರೆ ತಂದಿರಲಿಲ್ಲ. ಈಗಲೂ ಗೊತ್ತಿಲ್ಲ, ಈ ವಾರ ಮಾಡೋರು ಇದ್ದೇ ಇರ್ತಾರೋ, ಹಾಗಾಗಿ ಇರ್ಬೋದು ಈ ವಾರನೂ ರಶ್ಶು ಗೊತ್ತಿಲ್ಲ. ಸ್ವಲ್ಪ ಆರಾಮಾಗೆ ತರೋನು, ಯಾಕೆ ಅರ್ಜೆಂಟ್ ಮಾಡೋದು, ಹೆಂಗೂ ಈ ಶುಕ್ರವಾರ ಮಾಡತ್ತೇನೆ ಅಂದ್ಕೊಂಡು ತಂದಿರಲಿಲ್ಲ. ಹಾಗಾಗಿ ಈಗ ಸೀರೆ ತರಕ್ಕೆ ಹೊಂಟೇನಿ. ನಾನು ಶ್ರೇಯಸ್ ಹೊಂಟೇವಿ. ಯಾಕಂದರೆ ನಮ್ಮ ಮನೆಯವರು ಸ್ವಲ್ಪ ಅರ್ಜೆಂಟ್ ಮಾಡ್ತಾರೆ. ಎಲ್ಲ ಹೆಣ್ಮಕ್ಳಿಗೆ ಗೊತ್ತು, ಗಂಡು ಮಕ್ಳಿಗೆ ಕರ್ಕೊಂಡು ಹೋದ್ರೆ ಅಷ್ಟು ಪೇಷನ್ಸಿಂದ ಕಾಯೋದಿಲ್ಲ. ಮತ್ತು ಅವ್ರ ಕೆಲಸನೂ ಇತ್ತು. ಹಾಗಾಗಿ ಅಮೌಂಟ್ ಕೊಟ್ಟಾರೆ ನನಗೆ, ನೀನು ತೊಗೊಂಡು ಬಾ ಸೀರೆ ಅಂಥೇಳಿ. ಎಲ್ಲ ಕೆಲಸ ಮುಗಿಸಿ ಹೊಂಟೇನಿ. ಮತ್ತು ಎಷ್ಟು ಬೇಗ ಅಂದ್ಕೊಂಡು ನಾನು ಒಂದು 9:30-10ಕ್ಕೆ ಬಿಟ್ರೆ ಬೇಗ ಹೋಗಿ ಬೇಗ ಬರ್ಬೋದು ಅಂದ್ಕೊಂಡ್ರು, ಅದು ಆಗಲೇ ಇಲ್ಲ. 11 ಗಂಟೆ ಆಗೈತೆ ನೋಡ್ರಿ. ಬಂದು ಅಡುಗೆ ಮಾಡೋ ಕೆಲಸ ಅಂತೂ ಇಲ್ಲ, ಟೆನ್ಷನ್ ಇಲ್ಲ. ಮೇನು ಹಿಂಗೆ ಹೋಗಿ ಆರಾಮಾಗಿ 2-3 ಕಡೆ ತಿರುಗಾಡಿ ಚಲೋದು ನೋಡಿ ತೊಗೋಬೇಕು ಅಂತ ಅಂದ್ಕೊಂಡಿನಿ. ಚಲೋದಂದ್ರೆ ಫುಲ್ ಕಾಸ್ಟ್ಲಿ ಅಂತೇನಿಲ್ಲ. ಸದ್ಯಕ್ಕೆ ನಾನೇನು ಅಷ್ಟೊಂದು ಕಾಸ್ಟ್ಲಿ ತೊಗೊಳತ್ತಿಲ್ಲ, ಮೀಡಿಯಮ್ ರೇಂಜ್ ಒಳಗೆ ತೊಗೋಬೇಕಂತ ಅಂದ್ಕೊಂಡೇನಿ. ಬರ್ರಿ ಈಗ ಸೀರೆ ತರಕ್ಕೆ ಹೋಗೋಣ ಅಂತ. ನಮ್ಮ ಶ್ರೇಯಸ್ ಕೂಡ ನೋಡ್ರಿ ಇಲ್ಲಿ ವೆಯ್ಟ್ ಮಾಡತ್ತಾನು. ನಾನು ನೋಡ್ರಿ, ಈಗ ನಾನು ಹೊಂಟಿರೋದು ಸುಮಂಗಲಿ ಉತ್ಸವ. ಎಷ್ಟು ಸಾರಿ ಇಲ್ಲಿ ಓಡಾಡ್ತೀನಿ, ಎಷ್ಟು ಸಾರಿ ಕನ್ಫ್ಯೂಸ್ ಮಾಡ್ಕೊತೇನೆ ನಾನು. ಸುಮಂಗಲಿ ಉತ್ಸವಕ್ಕೆ ಹೊಂಟೇನಿ. ಮತ್ತು ಏನಪ್ಪ ಅಂದ್ರೆ ಇದೇ ಫಸ್ಟ್ ಟೈಮು ಸುಮಂಗಲಿ ಸಿಲ್ಕ್ಸ್ ಈ ಕಡೆ ಹೋಗಿರ್ತೇನೆ, ಗಾಂಧಿ ಸ್ಕ್ವೇರ್ ಮುಂದೆ. ಅದು ಸುಮಂಗಲಿ ಉತ್ಸವಕ್ಕೆ ಹೊಂಟಿರೋದು ಇದೆ ಫಸ್ಟು. ಹಾಗಾಗಿ ಅಲ್ಲಿ ಚಲೋ ಇರ್ತಾವೆ ಅಂತ ನನ್ನ ಫ್ರೆಂಡ್ಸ್ ಭಾಳ ಸಾರಿ ಹೇಳಿದರು. ನೋಡೋಣ, ಟ್ರೈ ಮಾಡ್ತೇನೆ. ಬನಾರಸಿ ಒಳಗೆ ಒಂದು ನೋಡ್ಬೇಕು ಅಂದ್ಕೊಂಡೇನಿ. ಸೆಮಿ ಮೈಸೂರು ಸಿಲ್ಕ್ ಒಳಗೆ ತೊಗೋಬೇಕಂತ ಅಂದ್ಕೊಂಡಿದ್ನಿ. ಆಮೇಲೆ ಮೊನ್ನೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಕೆಲವೊಬ್ರೆಲ್ಲ ನನ್ನ ಫ್ರೆಂಡ್ಸು ಬನಾರಸಿ ಒಳಗೆ ಉಟ್ಕೊಂಡಿದ್ರು. ಆಮೇಲೆ ನನಗೂ ಆಸೆ ಅನ್ನಿಸ್ತು, ಅಯ್ಯೋ ಈ ಥರದ್ದು ಒಂದೂ ಇಲ್ಲ, ನೋಡೋಣ ತಡಿ ಅಂತ ಅಂದ್ಕೊಂಡೇನು. ನೋಡ್ರಿ, ಈಗ ಸುಮಂಗಲಿ ಸಿಲ್ಕ್ ಉತ್ಸವಕ್ಕೆ ಹೋಗಬೇಕು. ನಾನು ಒಂದು ಸರಿ ಹೋಗಿಲ್ಲ. ನಮ್ಮ ಶ್ರೇಯಸ್ಸಿಗೆ ಹೇಳಿದ್ದೇನೆ, ಬರ್ರಿ ಈಗ ನನಗೂ ಕ್ಯೂರಿಯಾಸಿಟಿ ಐತಿ, ಯಾವ ಥರ ಸೀರೆ ತೊಗೋತೇನೆ ಫೈನಲ್ ಆಗಿ ಅಂತ ಗೊತ್ತಿಲ್ಲ. ಯಾಕಂದ್ರೆ ಹೆಚ್ಚಾಗಿ ಇಲ್ಲಿ ಅಂದ್ಕೊಂಡು ಹೋಗಿರೋದೇ ಒಂದಾಗಿರ್ತೈತಿ, ಅಲ್ಲಿ ತೊಗೊಂಡಿರೋದೇ ಒಂದಾಗಿರ್ತೈತಿ. ಬೇಗ ಹೋದ್ರೆ ಬೇಗ ಬರ್ಬೋದು ಅಂಥೇಳಿ ನಾನು ಒಂದು ಬೆಳಿಗ್ಗೆ 5:15ಗೆ ಎದ್ದೆಲ್ಲ ಕೆಲಸ ಮಾಡ್ಕೊಂಡೇನಿ. ಆದ್ರೂ ಅದು ಟೈಮ್ 11 ಗಂಟೆ ಆಗೇ ಹೋಯ್ತು ನೋಡ್ರಿ. ಇಷ್ಟು ಲೇಟಾಗಿ ಹೋಗ್ತೀನಿ ಅಂತ ನಂಗೆ ನಿಜವಾಗ್ಲೂ ಅಂದ್ಕೊಂಡೇ ಇರಲಿಲ್ಲ. 9:30-10 ಗಂಟೆಗೆ ಮನೆ ಬಿಟ್ಬಿಟ್ರೆ ಮ್ಯಾಕ್ಸಿಮಮ್ 1 ಗಂಟೆ ಒಳಗೆ ನಾವು ಮತ್ತೆ ಮನೆಯಾಗಿರ್ಬೋದು ಅಂತ ಪ್ಲ್ಯಾನಿಂಗ್ ಇತ್ತು. ಆದರೆ ಆಗಲೇ ಇಲ್ಲ. ಮತ್ತು ಅದು ಇದು ಕೆಲಸ ಮಾಡ್ಕೊತ ನಿಂತ್ಬಿಟ್ನಿ. ಮತ್ತು ಮಳೆ ಬರೋ ಥರನೂ ಐತಿ, ಎಲ್ಲಿ ಮಳೆ ಒಳಗೆ ಸಿಕ್ಕಾಕೋತೇವೆ ಅನ್ನೋ ಥರನೂ ಭಯ ಅನ್ಸಾಕತ್ತೈತಿ. ಮತ್ತು ನೋಡ್ರಿ, ಇಲ್ಲಿ ಪ್ರತಿ ಶನಿವಾರ ಈ ದೇವಸ್ಥಾನಕ್ಕೆ ನಾನು ಬರ್ತಿರ್ತೇನೆ. ಮೊನ್ನೆ ಶನಿವಾರ ಮಿಸ್ ಆಯಿತು, ಶ್ರಾವಣ ಶನಿವಾರ. ಈ ವಾರ ಹೋಗಬೇಕು ಅಂತ ಅದನ್ನ ಹೇಳತ್ತಿದ್ದೆ ನಾನು ಶ್ರೇಯಸ್ಗೆ. ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನ ನಮ್ಮ ಮನೆ ಹತ್ರನೇ ಐತಿ, ಜಸ್ಟ್ ಒಂದು 10 ನಿಮಿಷ ಅಷ್ಟೇ ಅದು. ಮತ್ತು ನನ್ನ ಫ್ರೆಂಡ್ ಜೊತೆ ಹೋಗೋದಿತ್ತು ಇವತ್ತು ಸೀರೆ ತರಕ್ಕೆ. ಅವ್ರ ಅಮ್ಮ ಬಂದಾರ ಊರಿಂದ, ಹಾಗಾಗಿ ಕ್ಯಾನ್ಸಲ್ ಆಯಿತು. ಇಲ್ಲಾಂದರೆ ನಾನು ಮತ್ತು ಯಮುನಾ ಹೋಗೋರಿದ್ವಿ. ಫ್ರೆಂಡ್ ಜೊತೆ ಹೋದ್ರೆ ಡಿಸ್ಕಸ್ ಮಾಡಿ ತೊಗೋಬೋದು ಅಂತ ಪ್ಲ್ಯಾನಿಂಗ್ ಇತ್ತು. ನನ್ನ ಕೌಂಟಲ್ಲಿ ಒಂದು ಉಲ್ಟಾ ಮಡಗಿದ್ದೀನಿ ನೋಡು. ಆಯ್ತು ಬಿಡು, ಹಂಗೆ ಬಿಡು. ಇದೆಲ್ಲ ಏನು ಪ್ರೈಸು? 1100 ಇದ್ಯಾವ ಸಿಲ್ಕು? ಅಂದರೆ ಇದು ಹೈಯರ್ ರೇಟ್ ಎಲ್ಲ ಮೇಲ್ಗಡೆ? 2000 ಮೇಲೆ ಫಸ್ಟ್ ಫ್ಲೋರಲ್ಲಿ. ಹಾಂ ನೋಡೋಣ, ಅದರಲ್ಲಿ ನೋಡ್ತೀನಿ. ಡೇಟ್ಸ್ ಗೊತ್ತಾಯ್ತು ಸಿಕ್ಕಿದ್ದ. ಯಾವ ಪರ್ಪಲ್ಲು? ಒಂದು ನಿಮಿಷ ನೋಡ್ತೀನಿ ನಾನು ಅದರಲ್ಲಿ.
ಹಂಗೆ ಇಲ್ಲಿ ನನಗೆ ಯಾಕೋ ಒಂದೆರಡು ಸೆಲೆಕ್ಟ್ ಮಾಡಿದ್ನಿ. ಯಾಕೋ ನನಗೆ ಕಲರ್ ಅಂದರೆ ನನ್ನ ಹತ್ರ ಇಲ್ಲದೇ ಇರೋ ಕಲರ್ ಯಾವುದು ನಂಗೆ ಇಷ್ಟ ಅನಿಸ್ತೇ ಇಲ್ಲ. ಒಂದು ಗ್ರೀನ್ ಒಳಗೆ ಸೆಲೆಕ್ಟ್ ಮಾಡಿದ್ನಿ, ಅದೇ ಕಾಂಬಿನೇಷನ್ ನನ್ನ ಹತ್ರ ಇಳ್ಕಲ್ ಸೀರೆ ಒಳಗೆ ಐತಿ. ಭಾಳ ಡೌಟ್, ಒಂಥರ ಭಾಳ ಇಷ್ಟ ಆಗಿತ್ತು ಅದು. ಹಚ್ಚ ಹಸಿರು, ಅದಕ್ಕೆ ಒಂಥರ ಮೆರೂನ್ ಪಿಂಕ್ ಥರ ಬಾರ್ಡ್ರ್ ಬಂದಿತ್ತು. ಬಾರ್ಡ್ರ್ ದೊಡ್ಡದಿರೋದು ಯಾಕೋ ನನಗೆ ಇಷ್ಟ ಅನ್ನಿಸ್ಲೇ ಇಲ್ಲ. ಭಾಳ ಕನ್ಫ್ಯೂಸ್ ಆಯ್ತು ನೋಡ್ರಿ, ತೊಗೊಳ್ಳೋ ಬೇಡ ಅಂದ್ಕೊಂತ ಫೈನಲಾಗಿ ಹೊರಗೆ ಬಿಟ್ನಿ. ಇನ್ನೊಂದು ಕಡೆ ನೋಡ್ಬೇಕಂತ ಅಂದ್ಕೊಂಡೇನಿ. ಅಲ್ಲಿ ಒಂದು ವೇಳೆ ಇಷ್ಟ ಆಯಿತು ತೊಗೋತೀನಿ, ಇಲ್ಲ ಅಂದರೆ ಇಲ್ಲೇ ತೊಗೊಂಡು ಸೀದಾ ಮನೆ ಕಡೆ ಹೋಗ್ತಾ ಇರೋದು. ಅವ್ರಿಗೆ ಹೇಳಿದ್ದೇನೆ ಸೈಡ್ ಎತ್ತಿಡ್ರಿ ಅಂತ. ಬಂದು ಅಲ್ಲಿ ಹೋಗಿ ನೋಡ್ಕೊಂಡು ಈ ಕಡೆ ಅಲ್ಲಿ ಇಷ್ಟ ಆಗ್ಲಿಕ್ಕಂದ್ರೆ ಇಲ್ಲಿ ಬಂದು ತೊಗೊಂಡು ಹೋಗ್ಬಿಡ್ತೇವೆ. 1670 ರೂಪಾಯಿ ಇತ್ತು, ವರ್ತ್ ಅನಿಸಿತ್ತು. ನೋಡೋಣ, ವಾಪಸ್ ಬರ್ತೇನೆ, ಮತ್ತೆ ಬಂದು ತೊಗೋತೇನೆ ಅಲ್ಲಿ ಏನಾದರೂ ಇಷ್ಟ ಆಗ್ಲಿಕ್ಕಂದ್ರೆ. ಹಂಗೆ ನೋಡ್ರಿ, ಇಲ್ಲೇ ಮೈಸೂರು ಪ್ಯಾಲೇಸ್ ಚಂದ ಅನ್ಸತ್ತಲ್ಲ. ಈ ಕಡೆ ರೋಡಿಗೆ ಬಂದೇ ಇರಲಿಲ್ಲ, ಭಾಳ ದಿವಸ ಆಗಿತ್ತು. ಆ ಕಡೆನೇ ಬರೋದು ಹೋಗೋದು. ನೋಡ್ರಿ, ಯಾರ್ಯಾರು ಮೈಸೂರು ಪ್ಯಾಲೇಸ್ ನೋಡಿದ್ದೀರಿ ಈ ಕಡೆ ಬಂದಾಗ. ಮಾರ್ಕೆಟ್ ಫುಲ್ ರಶ್ಶು. ಬೈಕ್ ಒಂದು ಕಡೆ ನಿಲ್ಸೇವಿ, ನಾವು ಒಂದು ಕಡೆ ಬಂದೇವಿ. ಹಂಗಾಗೈತಿ, ಗಾಡಿ ನಿಲ್ಸೋಕ್ಕೂ ಜಾಗ ಇರಲಿಲ್ಲ. ಯಾಕಂದರೆ ಈ ವಾರನೂ ಹಬ್ಬ ಮಾಡೋರು ಭಾಳ ಜನ ಅದಾರಲ್ಲ. ಹೂವು ಹಣ್ಣು ತೊಗೊಳಕ್ಕೆ ಸಿಕ್ಕಾಪಟ್ಟೆ ರಶ್. ಆಮೇಲೆ ನಾನು ಹೂವು ಹಣ್ಣು ಅಂತೂ ಈಗ ತೊಗೊಳೋದಿಲ್ಲ, ಬುಧವಾರನ ತೊಗೋಬೇಕಂತ ಅಂದ್ಕೊಂಡೇನಿ. ಇಷ್ಟು ಬೇಗ ತೊಗೊಂಡೇನು ಇಟ್ಕೊಳ್ಳಲ್ಲ. ಬುಧವಾರ ಮತ್ತೆ ಬರಬೇಕು ನಾನು ಶ್ರೇಯಸ್ಸು, ಇಲ್ಲಿಕ್ಕಂದ್ರೆ ನಮ್ಮ ಮನೆಯವ್ರು ಬಂದು ತೊಗೊಂಡು ಹೋಗ್ತಾರೆ ಅಷ್ಟೇ. ಬರ್ರಿ, ಈಗ ಇನ್ನೊಂದು ಕಡೆ ಹೋಗೋಣ. ವಿಡಿಯೋ ಮಾಡೋಕ್ಕೆ ಮಾಡಿ ಹಿಡ್ಕೊಂಡಿದ್ದೀನಲ್ಲ. ಇದು ಮೈಸೂರು ಸಿಲ್ಕ್ ಈ ಚೆಕ್ ಪ್ಯಾಟರ್ನ್ ಅಂತ ಕಲರ್ಸ್ ಇಲ್ಲ ಮೇಡಮ್, ಸಿಂಗಲ್ ಪೀಸ್ ಬೋದು. ಶ್ರೇಯಸ್ಸಿಗೆ ಫುಲ್ ಬೇಜಾರಾಗ್ಬಿಟ್ಟದ ನನ್ನ ಜೊತೆ ಶಾಪಿಂಗ್ ಮಾಡಿ ಅಂದರೆ ಸೆಲೆಕ್ಷನ್ ಮಾಡೋಕ್ಕನ ತಾಸು ತೊಗೊಳತ್ತೀನಿ. ಟೈಮ್ ಎಷ್ಟೀಗ ಶ್ರೇಯಸ್? ಅಯ್ಯೋ, 1:30-2 ಗಂಟೆ ಬರೀ ನಾನು ಒಂದು ಸೀರೆ ತೊಗೊಳಕ್ಕೆ ಟೈಮ್ ತೊಗೊಂಡೇನೆ. ಹಂಗಾಗಿ ಅವನಿಗೆ ಬೇಜಾರಾಗ್ಬಿಟ್ಟದ. ನಡಿ ಅಂತ ನಿಂತಾನು. ಲಾಸ್ಟ್ ಒಂದು ಡ್ರೆಸ್ ತೊಗೋಬೇಕು ಅಂದ್ಕೊಂಡೆ. ನಮ್ಮ ಮನೆಯವರು ಬರ್ತ್ಡೇಗೆ ಡ್ರೆಸ್ ಕೊಡ್ತಿರ್ಲಿಲ್ಲ, ತೊಗೊಂಡು ಬಾ ಅಂತ ಅಮೌಂಟ್ ಕೊಟ್ಟಾರು. ನೋಡಬೇಕು, ಚಲೋ ಅನಿಸಿದ್ರೆ 2 ತೊಗೊಂಡು ಬಾ ಅಂದರು, 1 ತೊಗೋತೇನೆ. ಈಗ ನೋಡೋಣ, ಚಲೋ ಅನ್ಸಿದ್ರೆ ತೊಗೋತೇನೆ, ಇಲ್ಲಾಂದ್ರೆ ಇಲ್ಲ. ವೆಲ್ಕಮ್ ಬ್ಯಾಕ್ ಸ್ನೇಹಿತರೆ. ನೋಡ್ರಿ, ಈಗ ಟೈಮು ಎಷ್ಟಪ್ಪ ಅಂದ್ರೆ ಕರೆಕ್ಟಾಗಿ 1:45, 1:45. ಇನ್ನೊಂದು ಸ್ವಲ್ಪ ಬೇಗ ಬಂದಿದ್ರೆ 1:30 ಆಗಿರ್ತಿತ್ತು. ಅಲ್ಲಿ ಒಂದು ಸ್ವಲ್ಪ ನಂದು ಬ್ಲೌಸ್ ಸ್ಟಿಚಿಂಗ್ ಕೊಟ್ಟಿದ್ನಿ, ಅಲ್ಲಿ ಹೋಗಿದ್ರಿಂದ 1:45 ಆಯಿತು. 11 ಗಂಟೆಗೆ ಬಿಟ್ಟಿತ್ತು. ಹೆಚ್ಚು ಕಮ್ಮಿ 1-2.5 ತಾಸು ನಾನು ಬರೀ ಸೀರೆ ಸೆಲೆಕ್ಟ್ ಮಾಡೋದ್ರೊಳಗೆ ಹೋಯ್ತು. ಫೈನಲ್ ಆಗಿ ಒಂದು ಸೀರೆ ತೊಗೊಂಡೇನಿ. ಅಂದರೆ ನಾನು ಅಷ್ಟೊಂದು ಕಾಸ್ಟ್ಲಿ ತೊಗೊಂಡಿಲ್ಲ, ಅಷ್ಟೊಂದು ಏನು ಕಾಸ್ಟ್ಲಿ ತೊಗೊಂಡಿಲ್ಲ, ಮೀಡಿಯಮ್ ರೇಂಜ್ ಒಳಗೆ ತೊಗೊಂಡೆ ನಾನು ಸೀರೆ. ಬರೀಗ ಆ ಪ್ಯಾಟರ್ನ್ ಇರಲಿಲ್ಲ ನನ್ನ ಹತ್ರ ಸೀರೆ ತೋರ್ಸೋಕ್ಕಿಂತ ಮುಂಚೆ ಒಂದು ಡ್ರೆಸ್ ತೊಗೊಂಡೇನಿ. ನಮ್ಮ ಮನೆಯವರು 2 ಡ್ರೆಸ್ ತೊಗೋ ಅಂತ ಹೇಳಿದ್ರು ನನಗೆ. ನಾನು ಬರ್ಡೇಗೆ ತೊಗೊಂಡಿರ್ಲಿಲ್ಲ, ಆಲ್ರೆಡಿ ಹೇಳೇನಿ. 2 ಜೊತೆ ಹೇಳಿದ್ರೊಳಗೆ 1 ಜೊತೆ ತೊಗೊಂಡೇನಿ. ಸಾಕು, ನನ್ನ ಹತ್ರ ಈಗ ರೀಸೆಂಟಾಗಿನೂ ತೊಗೊಂಡಿದ್ದೆಲ್ಲ, ಹಾಗಾಗಿ 1 ಜೊತೆ ತೊಗೊಂಡೇನಿ. ನನಗೆ ಈ ಥರ ಫುಲ್ ಸೆಟ್ ಭಾಳ ಇಷ್ಟ ಆಗ್ತಾವೆ. ಈಗ ನೀವು ಎಷ್ಟೇ ಚಂದ ಹೊಲಿಸಿದ್ರು ಸೆಟ್ ತೊಗೊಂಡು ಅಷ್ಟು ಚಂದ ಅನ್ಸೋದೇ ಇಲ್ಲ. ಈಗಂತೂ ಲೆಗ್ಗಿನ್ಸು ಟಾಪ್ ಒಂದು ಬಂದ್ಬಿಟ್ಟಾವಲ್ಲ, ರೆಡಿಮೇಡ್ ಡ್ರೆಸ್ಸೇ ತೊಗೊಂಡ್ಬಿಟ್ನಿ. ನೋಡ್ರಿ, ಈ ಕಲರ್ ಐತಿ. ಒಂಥರ ಯಾವ ಕಲರ್ ಐತಪ್ಪ ಅಂದ್ರೆ ಇದು ಈ ಥರ ಎಲ್ಲೋನೂ ಅಲ್ಲ, ಮೆಹಂದಿ ಕಲರು ಅಲ್ಲ, ಆ ಥರ ಐತಿ.
ಮಿಕ್ಸ್ಡ್ ಮೆಹಂದಿ ಪ್ಲಸ್ ಯೆಲ್ಲೋ ಕಲರ್ ಈ ರೀತಿ ಐತಿ ರೆಡಿಮೇಡ್ ಡ್ರೆಸ್ಸು. ಇದಕ್ಕೆ ಸ್ಲೀವ್ಸ್ ಅಟ್ಯಾಚ್ ಮಾಡಿಸ್ಬೇಕು, ಆದ್ರೆ ನಾನು ನೋಡೇ ಇಲ್ಲ ನೋಡ್ರಿ. ಈಗ ನೆನಪಾಯ್ತು ನನಗೆ ಸ್ಲೀವ್ಸ್ ಅದಾವೋ ಇಲ್ಲೋ ಅನ್ನೋದ ಕನ್ಫ್ಯೂಸ್ ಐತಿ ಈಗ ನನಗೆ. ಭಯ ಆಗಿತ್ತು ನಿಜವಾಗ್ಲೂ. ನಾನು ಸ್ಲೀವ್ಲೆಸ್ ಅಷ್ಟೊಂದು ಹಾಕಿರೋದಿಲ್ಲ. ಸ್ವಲ್ಪ ದಿವಸ ಸ್ಲೀವ್ಲೆಸ್ ಹಾಕಿದ್ರು ನನಗೆ ಮತ್ತೆ ಡೈಲಿ ಯೂಸ್ಗಾರ ನನಗೆ ಸ್ಲೀವ್ಸ್ ಬೇಕೇ ಬೇಕು. ಅದೊಂದು ಭಯ ಆಗತ್ತಿತ್ತು ನನಗೆ. ಸ್ಲೀವ್ಸ್ ಇಲ್ಲ ಅಂದ್ರೆ ಏನು ಮಾಡೋದಪ್ಪ ಅಂದ್ಕೊಂಡು ಅದಾವ ನೋಡ್ರಿ ಸ್ಲೀವ್ಸ್ ಅಟ್ಯಾಚ್ ಮಾಡಿಸ್ಬೇಕು ನಾನು. ನೋಡ್ರಿ ಇದು ತಗೊಂಡು ಎಕ್ಸೆಲ್ ಒಳಗೆ ಕೆಲವೊಂದು ಬ್ರ್ಯಾಂಡ್ ಒಳಗೆ ನಾವು ಎಲ್ ಒಳಗೆ ಕರೆಕ್ಟ್ ಆಗ್ತೈತಿ, ಕೆಲವೊಂದೊಳಗೆ ಎಕ್ಸೆಲ್ ಆಗ್ತಾವು. ಈಗ ಎಲ್ಲೊಳಗೆ ಬರ್ತೈತೆ ಅಂತ ಹೇಳಿ ಎಕ್ಸೆಲ್ ಒಳಗೆ ತಗೋಕ್ ಹೋದ್ರೆ ಒಂದೊಂದ್ಸರಿ ಲೂಸ್ ಆಗ್ತಿರ್ತೈತಿ. ಸೊ ನೋಡಿದ್ನಿ ಇದ್ರೊಳಗೆ ನನಗೆ ಎಕ್ಸೆಲ್ ಪರ್ಫೆಕ್ಟ್ ಅನಿಸ್ತು. ಲೂಸ್ ಆದ್ರೂ ಮತ್ತೆ ಫಿಟ್ಟಿಂಗ್ ಮಾಡಿಸ್ಕೋಬಹುದು. ಈ ಕಲರ್ ಒಳಗೆ ತಗೊಂಡೇನಿ ನೋಡ್ರಿ. ಹಂಗ ಓಡ್ನಿ ಈ ರೀತಿ ಐತಿ. ಓಡ್ನಿ ಅಂತೂ ಫುಲ್ ಗ್ರ್ಯಾಂಡ್ ಐತಿ. ಓಡ್ನಿ ಅಂತೂ ಫುಲ್ ಗ್ರ್ಯಾಂಡ್ ಐತಿ ನೋಡ್ರಿ. ಈ ತರ ಸಿಂಗಲ್ ಪಲ್ಲು ಹಾಕಿದ್ರ ಚಂದ ಅನಿಸ್ತತಿ. ಚಂದ ಐತಲ್ಲ, ಹುಡ್ಕ ಇಷ್ಟ ಆಯ್ತು. ಮತ್ತೆ ಇದ್ರ ಪ್ರೈಸ್ ಎಷ್ಟಪ್ಪ ಅಂದ್ರೆ 1900. ಡಿಸ್ಕೌಂಟ್ ಆಗಿ ಅವರು 1700 ಹೇಳಿದ್ರು. ನಾನು ಮತ್ತೆ ಡಿಸ್ಕೌಂಟ್ ಮಾಡಿಸಿದ್ನಿ ಎಷ್ಟಕ್ಕಂದ್ರೆ 1500 ಡಿಸ್ಕೌಂಟ್ ಮಾಡಿಸಿದ್ನಿ. 1500 ರೂಪಾಯಿ ನೋಡ್ರಿ. ನಾನು 1600 ರೂಪಾಯಿಗೂ ಹೇಳಿದ್ರು. ನಾನು ಬೇಡ, ನಂಗೆ 1600 ರೂಪಾಯಿ ಅಂದ್ರೆ ನಂಗೆ ಬೇಡ ಅಂತ ಇದ್ನಿ. ಆಮೇಲೆ 1500 ರೂಪಾಯಿ ಒಪ್ಕೊಂಡ್ರು. ಫೈನಲ್ ಆಗಿ ನೋಡ್ರಿ 1500 ರೂಪಾಯಿಗೆ ಈ ಡ್ರೆಸ್ ಸಿಕ್ತು. ಮೇನ್ ನೆಕ್ಸ್ಟ್ ಸೀರೆ, ನಾನು ಸುಮಂಗ್ಲಿ ಉತ್ಸವ ಒಳಗೆ ಒಂದು ಸೀರೆ ತೆಗ್ದಿಟ್ಟು ಬಂದಿದ್ನಿ. ಒಂಥರ ಬಾಟಲ್ ಗ್ರೀನು ಮತ್ತೆ ಅದು ಪಿಂಕ್ ಮೆಜಂತಾ ಪಿಂಕ್ ಬಾರ್ಡರ್. ಅದು ನಿಜವಾಗ್ಲೂ ಭಾಳ ಅಂದ್ರೆ ಭಾಳ ಚಂದ ಇತ್ತು. ನನಗೇನು ಅನ್ಸಕ್ ಶುರು ಆಯ್ತು, ನನ್ನ ಹತ್ರ ಬಾಟಲ್ ಗ್ರೀನ್ ಒಳಗೆ ಆಲ್ರೆಡಿ ಇಳ್ಕಲ್ ಸೀರೆ ಐತಿ. ರೆಡ್ ಕಲರ್ ಅಂದ್ರೆ ಒಂಥರ ಮೆರೂನ್ ಒಳಗೆ ಬ್ಲೌಸ್ ಐತಿ. ಎರಡೂ ಒಂದೇ ಥರ ಕಲರ್ ಕಾಂಬಿನೇಷನ್ ಆಗ್ತಾವಲ್ಲ ಅನ್ನೋ ಒಂದೇ ರೀಸನ್ಗೇನ ಯಾಕೋ ಭಾಳ ನನಗೆ ಡೌಟ್ ಬರಕ್ಕೆ ಶುರು ಆಯ್ತು. ತಗೊಳ್ಳೋ ಬೇಡ, ತಗೋಬೇಕಾದ್ರೆ 100% ಅದು ಮನ್ಸಿಗೆ ನಂಗೆ ಒಪ್ಪಬೇಕು. ಈ ಥರ 50% ತಗೋಬೇಕು ಬೇಡ ಅಂದ್ಬಿಟ್ರೆ ನನಗೆ ಅದು ಸಮಾಧಾನನ ಇರೋದಿಲ್ಲ. ಮನಸ್ಫೂರ್ತಿಯಾಗಿ ತಗೋಬೇಕು. ಹಂಗಾಗಿ ಸೈಡ್ ತೆಗೆದಿಡ್ರಿ ಅಂತ ಹೇಳಿ ಬಂದ್ನಿ. ಆಮೇಲೆ ಇಲ್ಲಿ ಬಂದ್ಮೇಲೆ ಇದು ಇಷ್ಟ ಆಯ್ತು, ಹಂಗಾಗಿ ಆ ಕಡೆ ಹೋಗ್ಲಿಲ್ಲ. ಇದನ್ನ ನೋಡಿದ ತಕ್ಷಣ ಅಂತೂ ನಂಗೆ ಇಷ್ಟ ನಿಜವಾಗ್ಲು. ಈ ಕಲರ್ ನನ್ನ ಹತ್ರ ಇರ್ಲಿಲ್ಲ ನೋಡ್ರಿ. ಸೆಮಿ ಕ್ರೇಪ್ ಒಳಗೆ ತಗೊಂಡೇನಿ. ನಿಜವಾಗ್ಲು ಕ್ಯಾಮ್ರಾ ಒಳಗೆ ಯಾವ ರೀತಿ ಕಾಣತೈತೆ ಗೊತ್ತಿಲ್ಲ. ಇನ್ನೂ ಒಂದು ಪಿಂಕ್ ಕಲರ್ ಇತ್ತು. ಆಲ್ರೆಡಿ ನನ್ನ ಹತ್ರ ಪಿಂಕ್ ಸಿಕ್ಕಾಪಟ್ಟೆ ಅದಾವು, ಆದ್ರೆ ಬೇರೆ ಪಿಂಕೇ ಇತ್ತದು. ಆದ್ರೂ ನನ್ನ ಫ್ರೆಂಡ್ಸ್ ನನಗೆ ರೀಸೆಂಟಾಗಿ ನಿನ್ನೆನೋ ಮೊನ್ನೆ ಡಿಸ್ಕಸ್ ಮಾಡ್ಬೇಕಾದ್ರೆ ನಿನ್ಗೆ ಡಾರ್ಕ್ ಕಲರ್ ತಗೋ, ನಿನ್ಗೆ ಡಾರ್ಕ್ ಕಲರ್ ಚಂದ ಅನಿಸ್ತಾವ ಅಂತ ಹೇಳೋದು ಕೇಳಿ ಬೇಡ, ಲೈಟ್ ಏನ್ ಬೇಡ, ಸ್ವಲ್ಪ ಡಾರ್ಕ್ ಒಳಗೆ ಇರ್ಲಿ ಅನ್ಕೊಂಡು ಬ್ಲೂ ಕಲರ್ ಒಳಗೆ ತಗೊಂಡೇನಿ ನೋಡ್ರಿ. ಈ ರೀತಿ ಐತಿ ಸೆಮಿ ಕ್ರೇಪ್ ಬ್ಲೌಸು. ಈ ತರ ಬಂದದ್ ಪ್ಲೇನ್ ಒಳಗ ನಿಜವಾಗ್ಲೂ ಒಂಥರ ಚಂದ ಅನ್ಸತ್ ಕಲರು. ಉಟ್ಕೊಂಡಾಗಂತೂ ಇನ್ನೂ ಗ್ರ್ಯಾಂಡ್ ಅನಿಸ್ತತಿ. ಇವನ್ನೆಲ್ಲ ನಾವು ಈಗ KSIC ಒಳಗೆ ತಗೊಳಕ್ ಹೋದ್ರೆ 40,000 ರೇಂಜ್ ಒಳಗೆ ಅದಾವು. ಆದ್ರೆ ಕ್ವಾಲಿಟಿನೂ ಹಂಗ ಇರ್ತಾವು. ನಮ್ಗೆ ಈಗ ಸದ್ಯಕ್ಕೆ ಅಷ್ಟೊಂದು ತಗೊಳಕ್ ಆಗೋದಿಲ್ಲಲ್ಲ, ಹಾಗಾಗಿ ಮುಂದೆ ನೋಡೋಣ ಅನ್ಕೊಂಡು ನೋಡ್ರಿ ಇದ್ರೊಳಗೆ ತಗೊಂಡೇನಿ. ನಿಜವಾಗ್ಲೂ ಕಲರ್ ಮಾತ್ರ ಭಾಳ ಚಂದ ಐತಿ. ಇದ್ರೊಳಗೆ ನನ್ನ ಹತ್ರ ಇರ್ಲಿಲ್ಲ. ಮತ್ತ ಹೆಚ್ಚಾಗಿ ಬಾರ್ಡರ್ ಸೀರೀಸ್ ಎಲ್ಲ ನನ್ನ ಹತ್ರ ಭಾಳ ಅದಾವು. ಫಸ್ಟ್ ನಾನು ಏನ್ ಸೆಲೆಕ್ಟ್ ಮಾಡೀನಿ ಅಂತ ಏನಲ್ಲ, ಆ ಸೀರೆ ಸೇಮ್ ಆ ಪ್ಯಾಟರ್ನ್ ನನ್ನ ಹತ್ರ ಇದ್ದು. ಈ ಪ್ಯಾಟರ್ನ್ ನನ್ನ ಹತ್ರ ನಿಜವಾಗ್ಲೂ ಒಂದು ಇರ್ಲಿಲ್ಲ. ಇದನ್ನೇ ತಗೊಳ್ಳೋಣ ಅನ್ಕೊಂಡು ತಗೊಂಡಿ. ಯಾಕಂದ್ರೆ ರೀಸೆಂಟ್ ಆಗಿ ಒಂದು ಸೀಮಂತಕ್ಕೆ ಹೋದಾಗ ಅವ್ರು ಬಾಟಲ್ ಗ್ರೀನ್ ಒಳಗ ಸೇಮ್ ಇದೇ ಪ್ಯಾಟರ್ನು 30,000 ಏನೋ ಕೊಟ್ಟಿದ್ರು. ಆಮೇಲೆ ನನಗೆ ಅನ್ನಿಸ್ತು ಇಷ್ಟು ಕಡಿಮೆ ಒಳಗೆ ಸಿಗತ್ತಂದ್ಮೇಲೆ ಯಾಕೆ ಅದ ಸೇಮ್ ಪ್ಯಾಟರ್ನ್ ಅನ್ಕೊಂಡು ತಗೊಂಡಿ ನೋಡ್ರಿ. ಸೆಮಿ ಕ್ರೇಪ್ ಒಳಗ ಇದ್ರ ಪ್ರೈಸು 3,000 ರೂಪಾಯಿ. ಇದಕ್ಕಿಂತ ಜಾಸ್ತಿನೂ ಸಿಗ್ತಾವು. 7,000, 10,000, 15,000 ಸಾಕು. ನನಗೀಗ ಅಷ್ಟೊಂದೇನು ಕಾಸ್ಟ್ಲಿ ರೇಂಜ್ ಒಳಗೆ ಬೇಕಾಗಿರಲಿಲ್ಲ. ಜಸ್ಟ್ 3,000 ರೂಪಾಯಿ ಕೊಟ್ಟು ತಗೊಂಡೇನಿ. ಕಲರ್ ಅಂತೂ ಭಾಳ ಸಖತ್ತಾಗೈತಿ. ನನ್ಗೆ ಇಷ್ಟಪಟ್ಟನೆ ತಗೊಂಡಿದ್ದೆ. ನಂಗೆ ಭಾಳ ಇಷ್ಟ ಆಯ್ತು. ಈ ಕಲರ್ ಒಳಗಂತೂ ನನ್ನ ಹತ್ರ ಯಾವ ಸೀರೆ ಇರ್ಲಿಲ್ಲಲ್ಲ, ಹಂಗಾಗಿ ಈ ಕಲರ್ ಒಳಗೆ ತಗೊಂಡೇನಿ ಫೈನಲ್ ಆಗಿ. ಆದ್ರೆ ಇಲ್ಲೊಂದು ಚೂರು ಯಾಕೋ ಡ್ಯಾಮೇಜ್ ಅನ್ಸತಿ, ನೋಡಿರ್ಲಿಲ್ಲ. ಸ್ವಲ್ಪ ಸ್ಮಾಲ್ ಇಷ್ಟು ಹೋಲ್ ಅನ್ಸತಿ. ನೋಡೋಣ, ಮತ್ತೆ ಬುಧವಾರ ನಾನು ರಿಟರ್ನ್ ಗಿಫ್ಟ್ ತರಬೇಕಂತ ಅನ್ಕೊಂಡೇನಿ. ಈಗ ಜಸ್ಟ್ ನಿಮ್ಗೆ ತೋರಿಸ್ಬೇಕಾದ್ರೆ ಅದನ್ನ ಡೀಪಾಗಿ ನೋಡಿದ್ನಿ. ನೋಡ್ರಿ ಇಲ್ಲಿ ಯಾವತ್ತೂ ಆ ಥರ ಬರಂಗಿಲ್ಲ, ಏನೋ ಮಿಸ್ಟೇಕ್ ಆಗೈತಿ. ಚೂರು ಒಂಥರ ಕ್ರ್ಯಾಕ್ ಬಿಟ್ಟಂಗೆ ಆಗೈತಿ. ಹಾಗಾಗಿ ಬುಧವಾರ ರಿಟರ್ನ್ ಗಿಫ್ಟ್ ತರಕ್ಕೆ ಹೋದಾಗ ಇದನ್ನ ಎಕ್ಸ್ಚೇಂಜ್ ಮಾಡ್ಕೊಂಡು ಬಂದ್ಬಿಡ್ತೇನೆ. ನಂಗೆ ಯಾಕೋ ಮತ್ತೆ ಮನ್ಸಿಗೆ ಸಮಾಧಾನ ಎಲ್ಲಿದೆ ಥರ ನೋಡ್ರಿ. ಎಲ್ಲ ಹೆಣ್ಮಕ್ಳದನ್ನು ಚೂರು ಆ ಕಡೆ ಈ ಕಡೆ ಆದ್ರೆ ತಡ್ಕೊಳಕ್ಕಾಗೋದಿಲ್ಲ. ಸೀರೆ ಕಲರ್ ಮಾತ್ರ ಸೂಪರ್ ಐತಿ.
ಇದ್ರ ಸಲುವಾಗಿ ಅಷ್ಟೇ ಈಗ ಹೋಗಿ ಚೇಂಜ್ ಮಾಡ್ಕೋಬೇಕು. ಇನ್ನೊಂದು ಕಲರ್ ಇರ್ತಾಯಿತ್ತು ಇಲ್ಲೋ ಅದು ಒಂದು ದೊಡ್ಡ ತಲೆನೋವು ಹೋದ್ರೆ ಕೆಲವೊಮ್ಮೆ ಸೇಮ್ ಕಲರ್ ಸಿಗುದಿಲ್ಲ. ಇಷ್ಟ ಆಯ್ತು ನೋಡ್ರಿ ಸೀರೆ ಕತೆ ಇವತ್ತಿಂದು ವರಮಹಾಲಕ್ಷ್ಮಿ ಹಬ್ಬಕ್ಕೆ. ಇನ್ನು ನೆಕ್ಸ್ಟ್ ವ್ಲಾಗ್ ಒಳಗೆ ನಾನು ರಿಟರ್ನ್ ಗಿಫ್ಟ್ ಏನು ತಂದೇನಿ ಇನ್ನೂ ಸ್ವಲ್ಪ ಶಾಪಿಂಗ್ ಮಾಡೋದೈತಿ, ಅದೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೊತೇನೆ. ಇವತ್ತಿನ ಬ್ಲಾಗ್ ಇಷ್ಟ ಆದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊರಿ. ಮತ್ತೆ ಸಿಗೋಣ. ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ. ಥ್ಯಾಂಕ್ ಯು, ಧನ್ಯವಾದ.